ಒಂದಿನ ರಾಜ ಅಕ್ಬರ್ನ ಎಲ್ಲಾ ಮಂತ್ರಿಗಳು ಬೀರಬಲನ ಸ್ಥಾನ ಪಡ್ಕೋಬೇಕು ಅಂತಿದ್ರು. ಮಹಾರಾಜರೇ, ಹಲವು ವರ್ಷಗಳಿಂದ ಕೇವಲ ಬೀರ್ಬಲ್ ನಿಮ್ಮ ಆಪ್ತ ಮಂತ್ರಿಯಾಗಿದ್ದಾನೆ. ನಾವು ಬೀರ್ಬಲ್ನ ಪದವಿ ಪಡೆಯ ಬಯಸ್ತೇವೆ. ಹೇಳಿ, ನಾವೇನ್ ಮಾಡ್ಬೇಕು? ಏನು ನಿಮ್ಗನಿಸುತ್ತಾ ನೀವು ಬೀರ್ಬಲ್ಗಿಂತ ಬುದ್ಧಿಶಾಲಿ ಎಂದು? ಹಾ, ಆದ್ರೆ ನಮ್ಗೆ ನಮ್ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಅವಕಾಶವೇ ಸಿಗ್ಲಿಲ್ಲ ಜಹಾಪನ. ಸರಿ, ಇಂದು ನಾನ್ ನಿಮ್ಗೆ ಅವಕಾಶ ಕೊಡ್ತೇನೆ. ನಿಮ್ಮಲ್ಲಿ ಯಾರು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀರೋ ಅವರು ಬೀರ್ಬಲ್ನ ಜಾಗಕ್ಕೆ ನನ್ನ ಆಪ್ತ ಮಂತ್ರಿ ಆಗ್ತಾರೆ. ಹೀಗೆ ಹೇಳಿ ಅಕ್ಬರ್ ರಾಜ ಒಂದು ಕತೆ ಹೇಳ್ತಾರೆ. ಮಾಹಿಷ್ಪತಿ ರಾಜ್ಯದ ರಾಜ ಸೂರ್ಯದೇವ್ ಸಿಂಗ್ ತುಂಬಾ ನ್ಯಾಯಪ್ರಿಯ ಮತ್ತು ಉತ್ತಮ ರಾಜನಾಗಿದ್ದ. ಒಂದಿನ ಒಬ್ಬ ಬಡ ರೈತ ಅವನ ದರ್ಬಾರಿಗೆ ತಕರಾರು ತಕೊಂಡ್ ಬಂದ. ಮಹಾರಾಜರೇ, ಈ ವರ್ಷ ಮಳೆ ಆಗದ ಕಾರಣ ನಾನು ಹೊಲದಲ್ಲಿ ಫಸಲು ಬೆಳೆಯಲಿಲ್ಲ. ಹಾಗಾಗಿ ನಾನ್ ನಿಮ್ಗೆ ಲಗನ್ ಕೊಡಲು ಸಾಧ್ಯವಿಲ್ಲ. ರೈತನ ಮಾತನ್ನು ಕೇಳಿ ಈ ಮಂತ್ರಿ ಹೇಳ್ತಾರೆ, ಲಗಾನ್ ನೀನ್ ನೀಡ್ಲೇಬೇಕು. ಒಂದೊಮ್ಮೆ ಇಂದು ರಾಜ ನಿನ್ನ ಲಗಾನ್ ಮಾಫಿ ಮಾಡಿದ್ರೆ ನಾಳೆ ಇನ್ನೊಬ್ಬ ರೈತ ಮಳೆಯ ಕಾರಣ ಹೇಳಿ ಲಗಾನ್ ಕೊಡೋಲ್ಲ ಅನ್ಬಹುದು. ಇದೇ ತರ ಎಲ್ಲರ ಲಗಾನ್ ರಾಜ ಮಾಫಿ ಮಾಡ್ತಾ ಇದ್ರೆ ರಾಜ್ಯಾಡಳಿತ ಹೇಗೆ ನಡೆಸೋದು? ಮಂತ್ರಿಯ ಮಾತನ್ನು ಕೇಳಿ ರೈತರು ನಿರಾಶೆಯಿಂದ ಹೇಳ್ತಾರೆ, ದಯ ತೋರಿಸಿ ಮಹಾರಾಜರೇ, ನಮ್ಗೆ ಈಗ ಒಪ್ಪತ್ತು ಊಟಕ್ಕೂ ಬರ ಇದೆ. ಲಗಾನ್ ಎಲ್ಲಿಂದ ಕೊಡ್ಲಿ ನಾನು? ರೈತನ ಮಾತ್ ಕೇಳಿದ್ಮೇಲೆ ರಾಜ ಸೂರ್ಯದೇವ್ ಸಿಂಗ್ ಹೇಳ್ತಾರೆ, ನಿನ್ನ ಲಗಾನ್ ಮಾಫ್ ಮಾಡಲಾಗುತ್ತೆ. ಕೇಳು ಮಂತ್ರಿ, ರಾಜ್ಯದ ಎಲ್ಲಾ ರೈತರ ಲಗಾನ್ ಮಾಫ್ ಮಾಡಲಾಗುವುದು ಮತ್ತು ರಾಜ ಬೊಕ್ಕಸದಿಂದ ಎಲ್ಲಾ ರೈತರಿಗೆ 1 ವರ್ಷದ ಊಟ ತಿಂಡಿಯ ವ್ಯವಸ್ಥೆ ಮಾಡಿ. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಹಾರಾಜರೇ. ಎಲ್ಲಾ ರೈತರನ್ನು ಕ್ಷಮಿಸುವಂತಹ ವಿಷಯ ರಾಜ್ಯದಲ್ಲಿ ಹರಡುತ್ತೆ. ರಾಜ ಸೂರ್ಯದೇವನ ಒಳ್ಳೆತನವನ್ನು ನೋಡಿ ಪ್ರಜೆಗಳು ತಮ್ಮ ರಾಜನ ಮೇಲೆ ಹೆಮ್ಮೆ ಪಡ್ತಾರೆ. ಕೇಳ್ರಿ, ಈಗ ರೈತರು ರಾಜರಿಗೆ ತೆರಿಗೆ ಕೊಡೋ ಹಾಗಿಲ್ವಂತೆ. ನಮ್ ರಾಜ ತುಂಬಾ ದಯಾಳು. ನಾನ್ ಇಂಥ ರಾಜನಲ್ಲಿ ಕೆಲಸ ಮಾಡಲು ಬಯಸ್ತೇನೆ. ಮಹಾರಾಜರೇ, ಯಾರೋ ಗಾಮಾ ಪೈಲ್ವಾನ್ ನಿಮ್ಮನ್ನ ಭೇಟಿಯಾಗ ಬಯಸ್ತಾನೆ. ಅವನನ್ನು ಒಳಗ್ ಕಳಿಸಿ. ರಾಜನ ಆಜ್ಞೆಯಂತೆ ಗಾಮಾ ಪೆಹಲ್ವಾನ್ ಅನ್ನು ಕರೀತಾರೆ. ಮಹಾರಾಜರಿಗೆ ಜಯವಾಗಲಿ. ಹೇಳು ಪೈಲ್ವಾನ್, ನಾನೇನು ಸಹಾಯ ಮಾಡ್ಬೋದು ನಿನ್ಗೆ? ಮಹಾರಾಜರೇ, ನನ್ಗೆ ನೌಕರಿ ಬೇಕು. ನಾನ್ ನಿಮ್ಮ ಅಂಗರಕ್ಷಕನಾಗ ಬಯಸ್ತೇನೆ. ಆದ್ರೆ ನನ್ ಕೆಲ್ಸಕ್ಕೆ ನೀವು ದಿನ 10 ತೊಲ ಬಂಗಾರ ಕೊಡ್ಬೇಕು. 10 ತೊಲ ಬಂಗಾರ? ಸಂಬಳ ಜಾಸ್ತಿ ಅನಿಸೋಲ್ವಾ ಪೆಹಲ್ವಾನ್? ಈ ಸಂಬಳ ನಿಮ್ಮ ಪ್ರಾಣದ ರಕ್ಷಣೆಗಾಗಿ. ಇದ್ಕಿಂತ ಕಡಿಮೆ ಸಂಬಳ ತಗೊಳ್ಳೋದು ನಿಮ್ಮ ಅಮೂಲ್ಯ ಪ್ರಾಣಕ್ಕೆ ಅಪಮಾನ ಮಹಾರಾಜರೇ. ಇಷ್ಟು ಸಂಬಳ ಪಡೆಯಲು ನೀನು ನಿನ್ನ ಪ್ರತಿಭೆಯನ್ನು ಪ್ರದರ್ಶಿಸಬಹುದಾ? ಖಂಡಿತ ಮಹಾರಾಜರೇ. ಪಹಲ್ವಾನ್ ಪಕ್ಕದಲ್ಲಿ ನಿಂತಿದ್ದಂತಹ ಸೈನಿಕರಿಂದ ಬಾಣವನ್ನು ತಗೊಂಡು ಈ ಕಂಬದ ಮೇಲೆ ಎಸಿತಾರೆ. ಬಾಣ ಕಂಬದೊಳಗೆ ನುಗ್ಗಿ ಹೊರಗ್ ಬರುತ್ತೆ. ವಾಹ್, ನಿನ್ನ ಗುರಿ ಲಕ್ಷ್ಯದ ಕಡೆಗೆ ಇದೆ. ನಂತರ ಪಹಲ್ವಾನ್ ಪಕ್ಕದಲ್ಲಿ ನಿಂತಿದ್ದಂತಹ ಸೈನಿಕರಿಂದ ತಲವಾರ್ ತಗೊಂಡು ಎಸಿತಾರೆ. ಅದು ಎದುರುಗಡೆ ಇರುವ ಪಿಲ್ಲರ್ ಅನ್ನು 2 ಭಾಗ ಮಾಡ್ಬಿಡುತ್ತೆ. ವಾ ಪೈಲ್ವಾನ್, ನಿನ್ನ ಪ್ರತಿಭೆ ಅಂತೂ ಅತ್ಯದ್ಭುತ. ಈಗ್ಲೇ ನಾನು ನಿನ್ನನ್ನು ಕೆಲಸಕ್ಕೆ ಇಡ್ತೇನೆ. ಧನ್ಯವಾದ ಮಹಾರಾಜರೇ. ಹಾಗೆ ನಾನು ಭಾಷೆ ಕೊಡ್ತೇನೆ. ನಿಮ್ ರಕ್ಷಣೆಗಾಗಿ ನಾನು ನನ್ನ ಪ್ರಾಣವನ್ನೇ ಬಲಿ ಕೊಡಬಲ್ಲೆ. ಗಾಮ ಮನೆಗೋಗಿ ತನ್ನ ಪತ್ನಿಗೆ ಮೊದಲನೇ ದಿನದ ಸಂಬಳವನ್ನು ಕೊಟ್ಬಿಡ್ತಾನೆ. ಅರೇ ವಾ, ಇದು ನಿಮ್ಮ ಒಂದಿನದ ಸಂಬಳನಾ? ಹಾ ಸುಂದರಿ, ಆದ್ರೆ ಈ ಸಂಬಳದಲ್ಲಿ ಪೂರ್ತಿ ಅಧಿಕಾರ ನಮ್ಗಿಲ್ಲ. ಇದ್ರ ಅರ್ಧ ನಾವು ಬಡವರಿಗೆ ಹಂಚಬೇಕು. ಅರ್ಧದ ಅರ್ಧ ಬ್ರಾಹ್ಮಣರು, ಸನ್ಯಾಸಿ ಹಾಗೂ ಅತಿಥಿಗಳಿಗೆ ಕೊಡೋಕಿದೆ. ಆ ನಂತರ ಏನು ಉಳಿಯುತ್ತೋ ಅದು ನಮ್ದು. ನೀವೆಷ್ಟು ಒಳ್ಳೆ ವಿಚಾರವಂತರು. ನಿಮ್ ಮೇಲೆ ನನ್ಗೆ ಹೆಮ್ಮೆ ಅನ್ಸುತ್ತೆ. ನಂತರ ಗಾಮಾ ಪೈಲ್ವಾನ್ ರಾಜರ ಸೇವೆ ಮಾಡೋಕ್ ಶುರು ಮಾಡ್ತಾನೆ. ಒಂದಿನ ರಾತ್ರಿ ಹೊತ್ತಲ್ಲಿ ಪೆಹಲ್ವಾನ್ ರಾಜ್ಯವನ್ನು ಕಾಯ್ತಾ ಇರ್ತಾನೆ. ಆಗ ಅವನಿಗೆ ಯಾವುದೋ ಒಂದು ಸ್ತ್ರೀ ಅಳ್ಳೋದು ಕೇಳಿಸುತ್ತೆ. ಯಾವುದೋ ಸ್ತ್ರೀ ಅಳ್ಳೋದನ್ನು ಕೇಳಿ ಇವರಿಬ್ರಿಗೂ ಆಶ್ಚರ್ಯ ಆಗುತ್ತೆ. ಪಹಲ್ವಾನ್, ಯಾರೋ ಸ್ತ್ರೀ ತೊಂದರೆಯಲ್ಲಿದ್ದಾಳೆ. ಹೋಗು ನೋಡ್ಕೊಂಡು ಬಾ ಅವಳ ಸಮಸ್ಯೆ ಏನೆಂದು. ರಾಜನ ಆದೇಶದಂತೆ ಪಹಲ್ವಾನ್ ಧ್ವನಿ ಕೇಳೋ ಕಡೆಗೆ ಹೋಗ್ತಾರೆ. ಅಳೋ ಧ್ವನಿ ಕೇಳುತ್ತಾ ಪಹಲ್ವಾನ್ ಅಳುತ್ತಿರುವ ಸ್ತ್ರೀ ಬಳಿಗೆ ಹೋಗ್ತಾರೆ. ಮಾತೆ, ನಾನು ರಾಜನ ಅಂಗರಕ್ಷಕ. ಹೇಳಿ, ನೀವ್ಯಾಕೆ ಅಳ್ತಿದ್ದೀರಾ? ನನ್ಗೆ ನಿಮ್ಮ ರಾಜ ಸೂರ್ಯದೇವನ ಬಗ್ಗೆ ಚಿಂತೆಯಾಗಿದೆ, ಹಾಗಾಗಿ ಅಳ್ತಾ ಇದ್ದೀನಿ. ಅದೇ ಸಮಯಕ್ಕೆ ಸರಿಯಾಗಿ ರಾಜ ಮರದ ಹಿಂದೆ ನಿಂತ್ಕೊಂಡು ಇದೆಲ್ಲ ಕೇಳಿಸ್ಕೊತಾರೆ. ನಿಮ್ಗೆ ನನ್ ರಾಜನ ಬಗ್ಗೆ ಚಿಂತೆ ಆಗ್ತಿದ್ಯಾ? ಆದ್ರೆ ನೀವ್ ಯಾರಮ್ಮ? ಮತ್ತೆ ನನ್ ರಾಜನ ಬಗ್ಗೆ ಯಾಕೆ ನಿಮ್ಗೆ ಚಿಂತೆ? ನಾನು ಲಕ್ಷ್ಮಿ. ಸ್ವಲ್ಪ ದಿನದಲ್ಲೇ ನಾನು ಈ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ನಿನ್ನ ರಾಜ ಕಂಗಾಲಾಗ್ಬಿಡ್ತಾನೆ. ಇವತ್ತು ರಾಜನಾಗಿರೋರು ನಾಳೆ ಬಿಕಾರಿಯಾಗ್ಬಿಡ್ತಾರೆ. ಹಾಗೆ ಹೇಳ್ಬೇಡಿ ಮಾತೆ, ನಾನು ರಾಜನ ರಕ್ಷಕ. ಅವರನ್ನು ಸಂಕಷ್ಟದಿಂದ ಪಾರಾಗಿಸಲು ನಾನು ನನ್ನ ಪ್ರಾಣವನ್ನೇ ಬಲಿ ಕೊಡ್ತೇನೆ. ಏನಾದ್ರೂ ಉಪಾಯವಿದ್ರೆ ಹೇಳಿ ನನ್ಗೆ. ನಿನ್ನ ರಾಜ ಶಾಪಗ್ರಸ್ತರು. ಇದಕ್ಕೆ ಉಪಾಯವಿದೆ. ಅದೇನಂದ್ರೆ ನಿನ್ನ ಪ್ರಾಣ ಕೂಡ ಹೋಗ್ಬಹುದು. ನನ್ ರಾಜನ ರಕ್ಷಣೆಗಾಗಿ ನನ್ ಪ್ರಾಣ ನೀಡೋದು ನನ್ನ ಕರ್ತವ್ಯವಾಗಿದೆ.
ನೀವು ಕೇವಲ ಉಪಾಯ ಹೇಳಿ ಮಾತೆ. ನೀನು ಕೇಳೋ ಮಗನೆ, ದಕ್ಷಿಣ ದಿಕ್ಕಿನಲ್ಲಿ ಕಪ್ಪು ಬೆಟ್ಟದ ಹಿಂದೆ ಒಂದು ರಹಸ್ಯವಾದ ಗುಹೆಯಲ್ಲಿ ಕಾಳಮಾತೆಯ ವಾಸವಿದೆ. ನೀ ಅವರಿಗೆ ಬಲಿಯಾಗಿ ಅವರ ಹಸಿವು ನೀಗಿಸಬಹುದಾ? ನನ್ ರಾಜನನ್ನ ರಕ್ಷಿಸಲು ನನ್ ಪ್ರಾಣದ ಬಲಿ ಕೊಡಲು ಸಿದ್ಧನಿದ್ದೇನೆ ಮಾತೆ. ಸರಿ, ಹಾಗಾದ್ರೆ ನಾಳೆ ಅಮಾವಾಸ್ಯೆ. ನೀನು ಅಲ್ಲಿಗೆ ಹೋಗಿ ಕಾಳದೇವತೆಗೆ ಆಹಾರವಾಗು. ನಿಮ್ಮ ರಾಜ ಇದರಿಂದ ಶಾಪಮುಕ್ತರಾಗ್ತಾರೆ. ನಂತರ ನಾನು ಈ ರಾಜ್ಯವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ. ನಂತರ ರಾತ್ರಿ ಆದ ಕೂಡ್ಲೆ ಪೆಹಲ್ವಾನ್ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಈ ರಹಸ್ಯವಾದ ಗುಹೆ ಬಳಿಗೆ ಬರ್ತಾರೆ. ಹೇ ಕಾಲ್ ದೇವತಾ, ನಾನ್ ನನ್ನ ರಾಜನ ಶಾಪ ವಿಮೋಚನೆಗಾಗಿ ನಿಮ್ ಭೋಜನವಾಗಲು ಬಂದಿದ್ದೇನೆ. ದಯಮಾಡಿ ನನ್ನನ್ನು ತಿಂದು ನಿಮ್ಮ ಹಸಿವು ನೀಗಿಸಿಕೊಳ್ಳಿ. ನಿನ್ಗೇನು ಮೃತ್ಯುವಿನಿಂದ ಭಯವಿಲ್ವೇ ಮಾನವ? ನನ್ ರಾಜನ ಪ್ರಾಣ ಉಳಿಸ್ಲಿಕ್ಕಾಗಿ ನನ್ ಪ್ರಾಣವನ್ನೇ ಬಲಿ ಕೊಡೋದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಮಾರ್ಗವಿಲ್ಲದಿದ್ರೆ ಒಂಟಿಯಾಗಿ ಬರ್ಬೇಕಿತ್ತು. ಮನೆಯವರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದ್ದಿ ನೀನು? ಇವರು ತೀರ್ಕೊಂಡ್ಮೇಲೆ ನಾವ್ ಇದ್ಕೊಂಡು ಏನ್ ಮಾಡೋದು? ನಾವು ಸ್ವಇಚ್ಛೆಯಿಂದ ಬಂದಿದ್ದೇವೆ. ನಾವ್ ಸಾಯೋದಕ್ಕೆ ತಯಾರಾಗಿದ್ದೀವಿ. ನಮ್ಮನ್ನ ತಿಂದ್ಬಿಡಿ ಕಾಳದೇವತೆ. ಇಲ್ಲಿ ಅರಮನೆಯಲ್ಲಿ ರಾಜ ಸೂರ್ಯದೇವ್ ಕೂಡ ಚಿಂತೆಯಲ್ಲಿದ್ರು. ನನ್ ರಾಜ್ಯದಿಂದ ಲಕ್ಷ್ಮಿ ಹೊರಟು ಹೋಗ್ಬಾರ್ದು ಅಂದ್ರೆ ಹಸಿದ ಕಾಲ್ ದೇವತೆಗೆ ನನ್ನ ಬಲಿ ಬೇಕು. ನನ್ ಪ್ರಾಣದ ರಕ್ಷಣೆಗಾಗಿ ಫೈಲ್ವಾನ್ ತನ್ನ ಪ್ರಾಣ ಬಲಿ ಕೊಡೋದು ಎಷ್ಟರ ನ್ಯಾಯ? ನನ್ ರಾಜ್ಯದ ರಕ್ಷಣೆ ನನ್ ಕರ್ತವ್ಯ. ನನ್ ರಾಜ್ಯದ ಪ್ರತಿ ಪ್ರಜೆಯೂ ನನ್ನ ಕುಟುಂಬ. ಹಾಗಾಗಿ ನಾನು ಫೈಲ್ವಾನ್ ನನ್ನ ಸಾಯಲು ಬಿಡೋದಿಲ್ಲ. ನಂತರ ಇವರು ಬೇಗ ರಹಸ್ಯ ಗುಹೆ ಬಳಿಗೆ ಹೊರಡ್ತಾರೆ. ಅಲ್ಲಿ ಪೆಹಲ್ವಾನ್ ಕಾಳದೇವತೆಗೆ ಹೇಳ್ತಾರೆ, ಹೇ ಕಾಲ್ ದೇವತೆ, ನಮ್ಮನ್ನ ಭೋಜನವಾಗಿ ಸ್ವೀಕರಿಸಿ ರಾಜರನ್ನ ಶಾಪದಿಂದ ಮುಕ್ತರಾಗಿಸಿ. ನಂತರ ಸ್ವಲ್ಪ ಸಮಯದಲ್ಲೇ ಕಾಳದೇವತೆ 4 ಜನರನ್ನು ತಿಂದುಬಿಡುತ್ತೆ. 4ನೇ ಮನುಷ್ಯರನ್ನು ತಿನ್ನುವಾಗ ರಾಜ ಅಲ್ಲಿಗೆ ತಲುಪ್ತಾರೆ. ನಿಲ್ಲಿ ಕಾಲ್ ದೇವತೆ, ನಾನು ಬಂದೆ. ನೀವು ನನ್ನ ಪ್ರಾಣವನ್ನ ಬಲಿ ತಕೊಂಡು ಅವರಿಗೆ ಜೀವದಾನ ನೀಡಿ. ಕಾಲ ದೇವತೆ ಬಾಯಿಯಿಂದ ಯಾರಾದ್ರೂ ಹಿಂತಿರುಗಿದ್ದಾರಾ? ಇವ್ರು ಹೇಗೆ ಬರೋದು? ಸರಿ ಕಾಲ್ ದೇವತೆ, ಹಾಗಾದ್ರೆ ನನ್ನ ಪ್ರಾಣವನ್ನು ತಗೊಳ್ಳಿ. ಯಾವ ರಾಜನಿಗೆ ತನ್ನ ಪ್ರಜೆಗಳ ರಕ್ಷಣೆ ಮಾಡಲು ಸಾಧ್ಯವಿಲ್ಲವೋ ಅವನಿಗೆ ಬದುಕುಳಿಯೋ ಅಧಿಕಾರವಿಲ್ಲ. ನಿನ್ನ ಇಚ್ಛೆಯಂತಾಗ್ಲಿ ಮಾನವ. ನಂತರ ಕಾಳದೇವತಾ ರಾಜ ಸೂರ್ಯದೇವನನ್ನು ಕೂಡ ತಿಂದ್ಬಿಡ್ತಾರೆ. ಯಾವ ಮಂತ್ರಿ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾನೋ ಅವನು ಬೀರ್ಬಲನ ಜಾಗದಲ್ಲಿ ನನ್ನ ಆಪ್ತ ಮಂತ್ರಿ ಆಗ್ತಾನೆ. ಹೇಳಿ ಮಂತ್ರಿಗಳೇ, ಈ ಕಥೆಯಲ್ಲಿ ಯಾರ ಬಲಿದಾನ ಉತ್ತಮವಾಗಿತ್ತು? ಪಹಲ್ವಾನ್ನ ಬಲಿದಾನ ಉತ್ತಮ ಜಹಪನ. ಯಾಕೆಂದ್ರೆ ಪಹಲ್ವಾನ್ ತನ್ನ ಕರ್ತವ್ಯ ಪಾಲಿಸುತ್ತಿದ್ದಾಗ ತನ್ನ ಪ್ರಾಣವನ್ನೇ ಲೆಕ್ಕಿಸಲಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಪಹಲ್ವಾನ್ನ ಬಲಿದಾನವೇ ಶ್ರೇಷ್ಠ. ಹಾಗೆ ನೀನೇನ್ ಹೇಳ ಬಯಸ್ತಿ ಮಂತ್ರಿ? ನನ್ನ ಪ್ರಕಾರ ಪಹಲ್ವಾನ್ನ ಮನೆಯವರ ಬಲಿದಾನ ಉತ್ತಮ. ಪಹಲ್ವಾನ್ ತನ್ನ ಕರ್ತವ್ಯವೆಂದು ತನ್ನ ಪ್ರಾಣ ಕೊಟ್ಟಿದ್ದ. ಆದರೆ ಕರ್ತವ್ಯವೇ ಇಲ್ಲದೆ ಯಾವುದೇ ಸಂಕೋಚಕ್ಕೂ ಒಳಗಾಗದೆ ಬಲಿದಾನ ನೀಡಿದ ಮನೆಯವರ ತ್ಯಾಗ ತುಂಬಾ ಅಮೂಲ್ಯ. ಹಾಗಾಗಿ ಮನೆಯವರ ಬಲಿದಾನವೇ ಶ್ರೇಷ್ಠ. ಎಲ್ಲಾ ಮಂತ್ರಿಗಳು ತಮ್ಮ ತಮ್ಮ ತರ್ಕದಿಂದ ಉತ್ತರ ಕೊಡುತ್ತಾ ಶ್ರೇಷ್ಠ ಬಲಿದಾನ ಕೊಟ್ಟವರ ಹೆಸರು ಹೇಳ್ತಾರೆ. ಬೀರ್ಬಲ್, ನೀನಿವರ ಮಾತನ್ನು ಒಪ್ತೀಯಾ? ಇಲ್ಲ ಜಹಾಪನ, ನನ್ ಪ್ರಕಾರ ರಾಜನ ಬಲಿದಾನವೇ ಶ್ರೇಷ್ಠ. ಯಾಕೆಂದ್ರೆ ಅಂಗರಕ್ಷಕನ ಕರ್ತವ್ಯವೇ ಅದಾಗಿರುತ್ತೆ. ವಿಪತ್ತು ಬಂದಾಗ ತನ್ನ ಪ್ರಾಣವನ್ನೇ ನೀಡಿ ಸ್ವಾಮಿಯ ಪ್ರಾಣದ ರಕ್ಷಣೆ ಮಾಡೋದು. ಹಾಗೆ ಮನೆಯವರು ತಮ್ಮ ಪ್ರಾಣ ಯಾಕೆ ನೀಡಿದರೆಂದ್ರೆ ಮನೆಯ ಹಿರಿಯ ವ್ಯಕ್ತಿಯ ಮೃತ್ಯುವಿನ ನಂತರ ತೊಳಲಾಡುತ್ತಾ ಸಾಯೋದಕ್ಕಿಂತ ಒಟ್ಟಾಗಿ ಸಾಯೋ ಉಪಾಯ ಹುಡುಕಿದ್ರು. ಇದು ಸ್ವಾಭಾವಿಕ. ಆದ್ರೆ ಯಾವಾಗ ಒಬ್ಬ ರಾಜ ತನ್ನ ಸೇವಕನಿಗಾಗಿ ಪ್ರಾಣ ಬಲಿ ಕೊಡ್ತಾನೋ, ತನ್ನ ಪ್ರಜೆಗಳಿಗಾಗಿ ತನ್ನ ಸಂಪತ್ತು, ತನ್ನ ರಾಜ್ಯ, ಹಾಗೆ ಎಲ್ಲ ರಾಜ್ಯದ ಮೋಹವನ್ನ ಬಿಟ್ಟು ತನ್ನ ಪ್ರಾಣ ಬಲಿ ಕೊಡಲು ಸಿದ್ಧನಾಗ್ತಾನೋ, ಆಗ ಅವನ ತ್ಯಾಗ ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ನಾನ್ ಹೇಳೋದೇನಂದ್ರೆ ಸರ್ವಶ್ರೇಷ್ಠ ಬಲಿದಾನ ರಾಜನದ್ದೇ ಆಗಿದೆ. ವಾ ಬೀರ್ಬಲ್, ವಾ, ನಿನ್ ಬುದ್ಧಿವಂತಿಕೆ ಅಪ್ರತಿಮ. ಹೇಳಿ ಮಂತ್ರಿಗಳೇ, ನಿಮ್ಗೆ ಬೀರ್ಬಲ್ನ ಜಾಗ ತಗೊಳ್ಳೋಕಿದೆಯಾ? ಬೀರಬಲ್ಲನ ಚತುರತೆ ಮತ್ತು ಬುದ್ಧಿವಂತಿಕೆಯನ್ನು ನೋಡಿ ಎಲ್ಲಾ ಮಂತ್ರಿಗಳಿಗೂ ನಾವು ತುಂಬಾ ಚಿಕ್ಕವರು ಅನಿಸ್ಬಿಡುತ್ತೆ. ಜಹಾಪನ, ನಮ್ಮಿಂದ ತಪ್ಪಾಯ್ತು. ಅಕ್ಬರ್ನ ದರ್ಬಾರ್ನಲ್ಲಿ ಬೀರ್ಬಲ್ಗಿಂತ ಬುದ್ಧಿಶಾಲಿ ಯಾರೂ ಆಗಲು ಸಾಧ್ಯವಿಲ್ಲ. ಬೀರ್ಬಲ್ನ ಬುದ್ಧಿವಂತಿಕೆಯಲ್ಲಿ ನಮ್ಗೆ ಹೆಮ್ಮೆ ಇದೆ. ಈ ಬೀರಬಲ್ಲನ ಹಾಗೆ ಅಕ್ಬರ್ ಕೂಡ ತನ್ನ ಬುದ್ಧಿವಂತಿಕೆಯಿಂದ ಬೀರಬಲ್ಲನ ವಿರುದ್ಧ ಇದ್ದಂತ ಮಂತ್ರಿಗಳನ್ನು ಸರಿಪಡಿಸ್ತಾನೆ. ನಂತರ ಅಕ್ಬರ್ ಮತ್ತು ಬೀರಬಲ್ಲ ಪ್ರಜೆಗಳನ್ನು ಖುಷಿಪಡಿಸುತ್ತಾ ರಾಜ್ಯಭಾರ ಮಾಡ್ತಾರೆ. ಬಾಷಾ ಅಕ್ಬರಿನ ಶಾಹಿ ದರ್ಬಾರದಲ್ಲಿರುವ ನವರತ್ನಗಳಲ್ಲಿ ಬೀರ್ಬಲ್ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ದರ್ಬಾರದಲ್ಲಿ ಏನ್ ಮಾತಾಡ್ಬೇಕಾದ್ರೂ ಅವ್ರಿಲ್ದೆ ಅವರು ಏನು ಶುರು ಮಾಡೋದಿಲ್ಲ. ಅವರ ಬುದ್ಧಿವಂತತನದಿಂದ ಅವರ ದರ್ಬಾರದಲ್ಲಿ ಯಾವ ಸಮಸ್ಯೆ ಬಂದ್ರೂ ಆ ಸಮಸ್ಯೆಗೆ ಪರಿಹಾರ ನೀಡೋದು ಅವರ ಸಹಾಯದಿಂದ ತುಂಬಾನೇ ಸುಲಭ ಆಗಿತ್ತು. ಆದ್ರಿಂದ ಯಾವಾಗ್ಲೂ ಮಹಾರಾಜ ಬೀರ್ಬಲ್ ಬರೋ ತನಕ ಕಾಯ್ತಿದ್ರು. ಒಂದಿನ ಏನಾಯ್ತಂದ್ರೆ ಬಾಷಾ ಅಕ್ಬರ್
ಅವರ ಸಲಹೆದಾರರಾದ ಬೀರ್ಬಲ್ಗೋಸ್ಕರ ತುಂಬಾ ಹೊತ್ತು ಕಾಯ್ತಾ ಇರ್ತಾನೆ. ತುಂಬಾ ಹೊತ್ತು ಬೀರ್ಬಲ್ಗೋಸ್ಕರ ಕಾಯ್ದ ನಂತರ ಕೂಡ ಅವರು ಬರ್ದೇ ಇರೋದ್ರಿಂದ 2 ಸೈನಿಕರನ್ನು ಅಕ್ಬರ್ ಅವ್ರ ಹತ್ರ ಕರೀತಾನೆ. ಸೈನಿಕರೇ, ಹೊರಡಿ, ಬೀರ್ಬಲ್ನ ನಿವಾಸಕ್ಕೆ ಹೋಗಿ ಬೀರ್ಬಲ್ ಸುಮಾರು ದಿನಗಳಿಂದ ಏನಕ್ಕೆ ದರ್ಬಾರಿಗೆ ಬಂದಿಲ್ಲ ಅಂತ ವಿವರವಾಗಿ ವಿಚಾರಿಸಿ ಬನ್ನಿ. ರಾಜನ ಆಜ್ಞೆಯಂತೆ ಸೈನಿಕರು ಬೀರ್ಬಲ್ನ ಮನೆಗೆ ಹೋಗ್ತಾರೆ. ಬೀರ್ಬಲ್ನ ಮನೆಗೆ ಹೋಗಿ ಸೈನಿಕರು ಬೀರ್ಬಲ್ ಹತ್ರ ಈಗಂತ ಕೇಳ್ತಾರೆ. ನಮಸ್ಕಾರ, ಅಕ್ಬರ್ ಅವರು ನಮ್ಮನ್ನ ಕಳಿಸಿದ್ದು. ನೀವು ಶೀಘ್ರವಾಗಿ ರಾಜ ದರ್ಬಾರಕ್ಕೆ ಬರ್ಬೇಕಂತೆ. ಬಾದ್ಶಾ ನಿಮ್ಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರಂತೆ. ಹಾ, ಸರಿ ಬರ್ತೀನಿ. ಬಾದ್ಶಾ ಅವರ ಪ್ರಶ್ನೆಗೆ ಉತ್ತರವನ್ನ ಕೊಡಲು ನಾನು ಶೀಘ್ರವಾಗಿ ಅಲ್ಲಿಗೆ ಬರ್ತೇನೆ. ಸೈನಿಕರು ವಾಪಸ್ ಬಂದು ಬೀರ್ಬಲ್ ಹೇಳಿರುವ ಉತ್ತರವನ್ನು ರಾಜನ್ಗೆ ಹೇಳ್ತಾರೆ. ಮತ್ತೆ ಎಲ್ಲರೂ ರಾಜಮಹಲ್ಗೆ ಬೀರ್ಬಲ್ ಬರೋದಕ್ಕೋಸ್ಕರ ಕಾಯ್ತಿರ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಬೀರ್ಬಲ್ ರಾಜಮಂದಿರಕ್ಕೆ ಬರ್ತಾನೆ. ಬೀರ್ಬಲ್, ನೀನು ಈ ರೀತಿ ದರ್ಬಾರಿಗೆ ದೀರ್ಘಕಾಲಕ್ಕೆ ಬರ್ದೇ ಇರೋದು ಕಷ್ಟ ಆಗ್ತಾ ಇದೆ. ನಿಮ್ಗೆ ಗೊತ್ತಿಲ್ವಾ, ನೀವು ದರ್ಬಾರಿಗೆ ಈ ರೀತಿ ತಡವಾಗಿ ಬಂದಿದ್ರಿಂದ ಎಷ್ಟು ಹೊತ್ತು ದರ್ಬಾರ್ ಹಾಗೆಯೇ ಸ್ಥಗಿತವಾಗಿತ್ತು ಅಂತ? ಅದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಾನು ಎಂದಿನಂತೆ ಮನೆಯಿಂದ ಸರಿಯಾದ ಸಮಯದಲ್ಲೇ ನಾನು ಹೊರಟಿದ್ದೆ. ಆದ್ರೆ ನಾನು ದರ್ಬಾರಿಗೆ ಬರಬೇಕು ಅನ್ನುವಾಗ ನನ್ನ ಸಣ್ಣ ಮಗು ತುಂಬಾ ಹಠ ಮಾಡಿತು. ಆ ಮಗು ನಾನು ದರ್ಬಾರಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇತ್ತು. ನಿಮ್ಗೆ ಗೊತ್ತು ತಾನೇ, ಮಗು ತುಂಬಾ ಹಠಮಾರಿಯಾಗಿರುತ್ತೆ. ತುಂಬಾ ಕಷ್ಟಪಟ್ಟು ಆ ಮಗುವನ್ನು ಸಮಾಧಾನ ಮಾಡಿ ನಾನಿಲ್ಲಿಗೆ ಬಂದೆ. ಬೀರ್ಬಲ್, ಇವತ್ತು ಸರಿಯಾಗಿ ತಯಾರಿ ಮಾಡ್ಕೊಂಡು ಬಂದಿಲ್ಲ ಅನ್ಸುತ್ತೆ. ನೀವು ಸುಳ್ಳನ್ನು ಕೂಡ ಇಲ್ಲಿರೋರು ನಂಬೋ ಹಾಗೆ ನೀವು ಹೇಳ್ತಾ ಇಲ್ಲ. ಬಾದ್ಶಾ, ನಾನೇನಕ್ಕೆ ಸುಳ್ಳನ್ನು ಹೇಳಲಿ? ನಾನು ಹೇಳಿದ್ದು ಎಲ್ಲವೂ ಕೂಡ ಸತ್ಯ. ನೀವು ಏನು ಹೇಳಕ್ ಬರ್ತಾ ಇದ್ದೀರಾ? ನಮ್ಮ ರಾಜ್ಯದ ತುಂಬಾ ಬುದ್ಧಿವಂತ ಪಂಡಿತರಾದ ನೀವು ಇವತ್ತು ದರ್ಬಾರಿಗೆ ಬರೋದಿಕ್ಕೆ ಇದರಿಂದ ತಡವಾಯಿತೆ? ಒಬ್ಬ ಬಾಲಕನನ್ನ ನೀವು ಸಮಾಧಾನ ಮಾಡಕ್ಕಾಗಿಲ್ವಾ? ಅಕ್ಬರ್ ಹಂಗಂತ ಹೇಳಿದ ತಕ್ಷಣ ಆ ದರ್ಬಾರದಲ್ಲಿ ಕುತ್ಕೊಂಡಿರುವ ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಹೌದಾ, ಸರಿ. ಒಂದು ಮಗುವನ್ನ ಸಮಾಧಾನ ಮಾಡೋದು ಅಷ್ಟು ಸುಲಭವಾದರೆ ಆಯ್ತು. ನಾನೊಂದು ಮಗುವಾಗಿ ನಿಮ್ಮ ಬಳಿ ಬರುತ್ತೇನೆ. ನೀವು ನನ್ನಲ್ಲಿನ ಬಾಲಕನನ್ನ ಸಮಾಧಾನ ಪಡಿಸಿ ನೋಡೋಣ. ಹಂಗಂತ ಹೇಳ್ತಾ ಬೀರ್ಬಲ್ ಒಂದು ಚಿಕ್ಕ ಮಗು ತರ ಓಡಾಡ್ತಾ ಬಂದು ರಾಜನ ಹತ್ರ ಹೋಗಿ ಅವರ ಮಡಿಲನ್ನು ತೋರಿಸ್ತಾ ಜೋರಾಗಿ ಆಳಕ್ಕೆ ಶುರು ಮಾಡ್ತಾನೆ. ಏನಾಯ್ತು? ನನ್ನ ಮಡಿಲಲ್ಲಿ ಕೂರ್ಬೇಕಾ? ರಾಜರ ಹೇಳಿದ ಮಾತನ್ನು ಕೇಳಿ ಆ ಬಾಲಕ ಜಂಪ್ ಮಾಡಿ ಹೋಗಿ ಮಡಿಲಲ್ಲಿ ಕುತ್ಕೋತಾನೆ. ಅರೆ ವಾ, ನಿಮ್ಮ ಮಡಿಲು ತುಂಬಾ ಮೃದುವಾಗಿದೆ. ಒಳ್ಳೆ ಹತ್ತಿಯ ಹಾಗೆ. ನಿಮ್ಮ ಮಡಿಲಲ್ಲಿ ಕುಣಿದಾಡ್ಬೇಕು ಅಂತ ಅನ್ಸುತ್ತೆ. ಹಂಗಂತ ಹೇಳಿ ರಾಜನ ಮಡಿಲಲ್ಲಿ ಕುತ್ಕೊಂಡು ಕುಣಿಯೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತು ಕುಣಿದ ನಂತರ ಅವನು ತುಂಬಾನೇ ಸಂತೋಷದಿಂದ ರಾಜನ ದೊಡ್ಡ ದೊಡ್ಡ ಮೀಸೆಗಳನ್ನು ಗುರಾಯಿಸಿ ನೋಡ್ತಾನೆ. ಅರೆ, ನಿಮ್ಮ ಮೀಸೆ ತುಂಬಾ ಚೆನ್ನಾಗಿದೆಯಲ್ಲ. ನಾನು ಸ್ವಲ್ಪ ಎಳ್ದು ನೋಡ್ಲ, ಇದು ನಿಜವಾದದ? ಹಂಗಂತ ಹೇಳಿ ಅವನು ನಗ್ನಾಗ್ತಾ ರಾಜನ ಮೀಸೆಯ ಜೊತೆಗೆ ಆಡಕ್ಕೆ ಶುರು ಮಾಡ್ತಾನೆ. ಒಂದೊಂದ್ಸಲ ಆ ಮೀಸೆಯ ಕೂದ್ಲನ್ನು ಕಿತ್ತೋದು ಮತ್ತೆ ಅವರ ಬಾಯನ್ನು ಹಿಡ್ಕೊಂಡು ಆ ಬಾಯಿ ಜೊತೆ ಆಟಾಡೋದು ಮಾಡ್ತಿದ್ದ. ಆಮೇಲೆ ಅವ್ರನ್ನ ನೋಡಿ ಜೋರಾಗಿ ನಗ್ತಿದ್ದ. ತುಂಬಾ ಹೊತ್ತು ರಾಜನ ಮಡಿಲಲ್ಲಿ ಕುತ್ಕೊಂಡು ಆಟ ಆಡಿದ ನಂತರ ತುಂಬಾನೇ ಟಯರ್ಡ್ ಆಗ್ಬಿಡ್ತಾನೆ. ರಾಜರು ಕೂಡ ಬಾಲಕನಾಗಿ ಬದಲಾದ ಬೀರ್ಬಲ್ನ ತುಂಬಾನೇ ಧೈರ್ಯದಿಂದ ಹ್ಯಾಂಡಲ್ ಮಾಡ್ತಾರೆ. ಈಗ ಬೀರ್ಬಲ್ಗೆ ರಾಜನ ಮಡಿಲಲ್ಲಿ ಕುತ್ಕೊಂಡು ಸಾಕಾಯ್ತು. ಆದ್ರಿಂದ ಅವನು ಕೆಳಗಡೆ ಇಳಿದು ಕುತ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಅರೆ ಬಾಲಕ, ಏನಕ್ಕೆ ನೀನು ಅಳ್ತಾ ಇದೀಯಾ? ನಿಂಗೇನ್ ಬೇಕೋ ನನ್ನ ಹತ್ರ ಹೇಳು, ನಾನು ಈಗಲೇ ತಗೊಂಬಂದು ಕೊಡ್ತೀನಿ. ನಂಗೆ ಕಬ್ಬು ಬೇಕು. ನಂಗೆ ಕಬ್ಬು ತಿನ್ಬೇಕನ್ಸ್ತಿದೆ. ಅರೆ, ಅಷ್ಟೇನಾ? ಈಗಲೇ ನಿಂಗೆ ಕಬ್ಬು ಕೊಡಿಸ್ತೀನಿ. ಹಂಗಂತ ಹೇಳಿ ಮಹಾರಾಜ ಸಿಪಾಯಿಗಳನ್ನ ಕರೀತಾನೆ. ಸೈನಿಕರೇ, ಹೋಗಿ ನಮ್ಮ ಭಂಡಾರದಿಂದ ತುಂಬಾ ರುಚಿಕರವಾದ ಕಬ್ಬನ್ನ ತಗೊಂಡ್ಬಂದು ಈ ಬಾಲಕನಿಗೆ ಕೊಡಿ. ರಾಜನ ಆಜ್ಞೆಯಂತೆ ಸೈನಿಕರು ಹೋಗಿ ದೊಡ್ಡ ಕಬ್ಬನ್ನು ತಗೊಂಡು ಬರ್ತಾರೆ. ರಾಜ ಏನ್ ಅನ್ಕೋತಾರಂದ್ರೆ ಮಗು ಆ ಕಬ್ಬನ್ನು ನೋಡಿ ತುಂಬಾನೇ ಸಂತೋಷ ಪಡತ್ತೆ, ಅಳೋದ್ ನಿಲ್ಸುತ್ತೆ ಅಂತ. ಆದ್ರೆ ಅವನು ಅದನ್ನ ನೋಡಿದ ತಕ್ಷಣ ಇನ್ನೂ ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ನಿಂಗೆ ಏನ್ ಬೇಕಿತ್ತೋ ಅದನ್ನ ಕೊಟ್ಟಾಯ್ತು. ಈಗ ಆರಾಮಾಗಿ ಕಬ್ಬನ್ನ ತಿನ್ನು. ಇಲ್ಲ, ಇಷ್ಟು ದೊಡ್ಡ ಕಬ್ಬನ್ನ ನನ್ನಿಂದ ಹೇಗ್ ತಿನ್ನಕ್ಕಾಗುತ್ತೆ? ನಂಗೆ ತುಂಡಾದ ಸಣ್ಣ ಕಬ್ಬು ಬೇಕು. ಹಾ, ಸರಿ. ಈಗಲೇ ಇದನ್ನ ನಾನು ತುಂಡು ಮಾಡಿ ಕೊಡ್ತೀನಿ. ರಾಜರು ಒಂದ್ಸಲ ಆಜ್ಞೆ ನೀಡಿದ ತಕ್ಷಣ ಸಿಪಾಯಿ ಬೇಗ ಓಡೋಗಿ ಅದನ್ನ ಕಟ್ ಮಾಡ್ಕೊಂಡು ಎತ್ಕೊಂಡ್ಬಂದು ಮಗುವ ಮುಂದೆ ಇಡ್ತಾನೆ. ಕಟ್ ಮಾಡಿರುವ ಆ ಪೀಸಸ್ಗಳನ್ನ ಎತ್ಕೊಂಡು ಒಂದೊಂದಾಗಿ ಮುಂದೆಯಿಂದ ಅಂತ ತಿರ್ಗಿಸಿ ನೋಡ್ತಾನೆ. ಆಮೇಲೆ ಅದನ್ನ ನೋಡಿ ಇನ್ನೂ ಜೋರಾಗಿ ಆಳಕ್ಕೆ ಶುರು ಮಾಡ್ಬಿಡ್ತಾನೆ. ಅರೆ, ನೀನು ಇನ್ನೂ ಏನೂ ತಿಂದೇ ಇಲ್ಲ. ಹೇಳು, ಏನಕ್ಕೆ ಈ ರೀತಿ ನೀನು ಆಳ್ತಾ ಇದೀಯಾ? ಇಷ್ಟು ಗಟ್ಟಿಯಾದ ಕಬ್ಬನ್ನ ಹೇಗ್ ತಿನ್ನಕ್ಕಾಗುತ್ತೆ?
ಈ ಕಬ್ಬನ್ನ ತಿನ್ನೋಷ್ಟು ನನ್ನ ಹಲ್ಲಲ್ಲಿ ಸಾಮರ್ಥ್ಯವಿಲ್ಲ. ಇದನ್ನ ಸುಲಿಯೋವಷ್ಟು ನನ್ನ ಹಲ್ಲು ಗಟ್ಟಿ ಇಲ್ಲ. ನಿನ್ನ ಸಮಸ್ಯೆ ನಂಗೆ ಅರ್ಥ ಆಗಿದೆ. ನೀನು ಬೇಜಾರಾಗ್ಬೇಡ. ಈಗ್ಲೇ ನಾನು ಅದನ್ನ ಸುಲ್ದು ಕೊಡ್ತೀನಿ. ರಾಜನ ಆಜ್ಞೆ ಹಂಗೆ ಆ ಕಬ್ಬಿನ ಸಿಪ್ಪೆಗಳನ್ನು ತೆಗೆದು ಅದನ್ನ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ತಟ್ಟೆಯಲ್ಲಿ ಎತ್ಕೊಂಡ್ಬಂದು ಇಡ್ತಾರೆ. ತಟ್ಟೆಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಆ ತಟ್ಟೆಯನ್ನು ಜೋರಾಗಿ ಕೈಯಿಂದ ತಳ್ಳಿಬಿಟ್ಟು ನೆಲದ ಮೇಲೆ ಮಲ್ಕೊಂಡು ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆ ತಟ್ಟೆಯನ್ನು ಕೆಳಗಡೆ ತಳ್ಳಿದ್ದನ್ನು ನೋಡಿದ ತಕ್ಷಣ ರಾಜನಿಗೆ ತುಂಬಾ ಕೋಪ ಬರುತ್ತೆ. ಆ ಕೋಪದಿಂದ ಆ ರಾಜ ಆ ಮಗು ಹತ್ರ ಈಗಂತ ಕೇಳ್ತಾನೆ. ಈಗ ನೀನು ಹೇಳ್ದ ಹಾಗೇನೆ ನಾನು ಸುಲ್ತಾನ ಕೊಟ್ಟೆ. ಮತ್ತೇನ್ ಬೇಕು ನಿಂಗೆ? ಬೇಗ ಇದನ್ನ ನೀನು ಮುಗ್ಸು, ಇಲ್ಲಾಂದ್ರೆ ಸರಿ ಇರಲ್ಲ. ರಾಜನ ಕಣ್ಣಲ್ಲಿ ತುಂಬಿರೋ ಕೋಪವನ್ನು ನೋಡಿ ಆ ಮಗು ಇನ್ನೂ ಜೋರಾಗಿ ಅಳುತ್ತೆ. ತುಂಬಾನೇ ಜೋರಾಗಿ ಕಿರ್ಚ್ತಾನೆ. ಅವನ ಮೇಲೆ ಕೋಪ ಇದ್ರು ಅವನ ಬಾಯಿ ಮುಚ್ಚಿಸ್ಬೇಕಂತ ಒಂದು ಸುಳ್ಳು ಪ್ರೀತಿ ತೋರಿಸ್ತಾ ಅವನ್ನ ಸಮಾಧಾನ ಮಾಡ್ತಾರೆ. ಈ ರೀತಿ ನೀನು ಅಳ್ತಾನೆ ಇರ್ತೀಯಾ? ಹೇಳು, ನಿಂಗೆ ಮತ್ತೇನ್ ಬೇಕು? ಈ ಸಣ್ಣ ಸಣ್ಣ ತುಂಡಲಿರೋ ಈ ಕಬ್ಬು ನಂಗೆ ಸ್ವಲ್ಪನೂ ಇಷ್ಟನೇ ಆಗ್ತಾ ಇಲ್ಲ. ನಂಗೆ ಮೊದಲು ತಂದಿದ್ರಲ್ಲ ಅದೇ ವಾಪಸ್ ಬೇಕು. ಹಾ, ಸರಿ ಸರಿ ಸರಿ. ಸೈನಿಕರೇ, ಮತ್ತೊಂದು ಒಳ್ಳೆಯ ಕಬ್ಬನ್ನ ಬಾಲಕನಿಗೆ ತಗೊಂಬನ್ನಿ. ಹುಡುಗ ಅಕ್ಬರಿನ ಮಾತನ್ನು ಕೇಳಿ ಅಲ್ಲಿ ಎದ್ದು ಕೂತ್ಕೋತಾನೆ. ಅರೆ, ನಿನ್ನ ಎಲ್ಲಾ ಹಠವನ್ನ ನಾನು ಪೂರೈಸ್ತಾ ಇದ್ದೀನಿ ತಾನೆ? ಆದ್ರೂ ಕೂಡ ನೀನು ಅಳ್ತಾನೆ ಕೂತಿದ್ದೀಯಾ? ಹೇಳು, ಏನಾಯ್ತು? ನೀವು ನಂಗೆ ಮೋಸ ಮಾಡಿದ್ದೀರಾ. ನಂಗೆ ಈ ಹೊಸ ಕಬ್ಬು ಬೇಕಾಗಿಲ್ಲ. ನನ್ನ ತುಂಡಾಗಿರೋ ಕಬ್ಬನ್ನ ಮತ್ತೆ ಅಣಿಸಿ ಮೊದಲಿನ ರೀತಿ ಕೊಟ್ಬಿಡಿ. ಅವನ ಮಾತುಗಳನ್ನು ಕೇಳಿ ರಾಜ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೆಳಗಡೆ ಕುತ್ಕೋತಾರೆ. ರಾಜ ತುಂಬಾ ಬೇಜಾರಾಗಿರೋದನ್ನು ನೋಡಿದ ಬೀರ್ಬಲ್ ನಾರ್ಮಲ್ ಆಗಿ ಬದಲಾಗಿ ರಾಜನ ಹತ್ರ ಸಾಧಾರಣವಾಗಿ ಮಾತಾಡ್ತಾನೆ. ರಾಜನ ಬಳಿ ಬಂದು ಈಗಂತ ಅಂತಾನೆ. ಏನಾಯ್ತು ಮಹಾರಾಜ? ಒಬ್ಬ ಬಾಲಕನಿಂದ ನೀವು ಸೋತೋದ್ರಾ? ಬಾಲಕನ ಹಠ ಒಂದು ಹಠನ ಅಂತ ನನ್ನ ಹತ್ರ ಕೇಳಿದ್ರಿ. ಮಗು ಹಠ ಮಾಡಿದ್ರೆ ಆ ದೇವರು ಬಂದ್ರೂ ಸಮಾಧಾನ ಮಾಡಕ್ಕಾಗಲ್ಲ. ಅರ್ಥ ಆಗಿದೆ, ಕ್ಷಮ್ಸು ನನ್ನನ್ನ. ನಮ್ಗೆ ಅರ್ಥ ಆಗಿದೆ. ಬಾಲಕನ ಹಠ ಅನ್ನೋದು ತುಂಬಾ ಕಷ್ಟಕರವಾದದ್ದು. ಈಗ ನೀವು ಒಪ್ಕೊಂಡ್ರಿ ತಾನೆ? ಬಾಲಕನನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ. ಬೀರ್ಬಲಿನ ಮಾತು ಕೇಳಿ ರಾಜನ ಮುಖದಲ್ಲಿ ಸಂತೋಷ ಬರುತ್ತೆ. ಬೀರ್ಬಲ್ ಕೂಡ ರಾಜನನ್ನ ನೋಡಿ ಚೆನ್ನಾಗಿ ಸ್ಮೈಲ್ ಕೊಡ್ತಾನೆ. ಈ ರೀತಿ ರಾಜ ಅಕ್ಬರ್ ಬೀರ್ಬಲಿನ ಸಲಹೆಗಳು ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವ್ರನ್ನ ಸ್ವೀಕಾರ ಮಾಡ್ತಾನೆ. ಬೀರಬಲ್ಲ ಅಕ್ಬರನ ದರ್ಬಾರದಲ್ಲಿ ನವರತ್ನದಲ್ಲಿ ಒಬ್ಬನಾಗಿದ್ದ. ಬೀರಬಲ್ಲ ಅಕ್ಬರನಿಗೆ ಎಲ್ಲಕ್ಕಿಂತ ಆಪ್ತ ಸಹಾಯಕನಾಗಿದ್ದ. ಮತ್ತೆ ಎಲ್ಲಾ ನವರತ್ನಗಳಲ್ಲಿ ಇವನೇ ಸರ್ವಾಧಿಕಾರಿಯಾಗಿದ್ದ. ಬೀರಬಲ್ಲನ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರವೃತ್ತಿಯಿಂದ ಅಕ್ಬರನು ಬಹಳ ಪ್ರಭಾವಿತನಾಗಿದ್ದ. ಹಾಗಾಗಿ ಅವನು ಸಮಯಕ್ಕೆ ಸರಿಯಾಗಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿ ಅವನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದ. ಚಳಿಗಾಲದ ವಾತಾವರಣವಿತ್ತು. ಬಾದ್ಶಾ ಅಕ್ಬರ್ ತನ್ನ ಪ್ರಿಯ ಸಹಾಯಕನಾದ ಬೀರಬಲನನ್ನು ಕರ್ಕೊಂಡು ನದಿಯ ದಂಡೆಯ ಮೇಲೆ ತಿರುಗಾಡುವಾಗ ಇದ್ದಕ್ಕಿದ್ದಂತೆ ಬೀರಬಲನಿಗೆ ಒಂದು ಆಲೋಚನೆ ಬಂತು. ಈ ಮನುಷ್ಯ ದುಡ್ಡಿಗಾಗಿ ಏನೇನ್ ಕೆಲಸ ಮಾಡಬಹುದು ಎಂದು. ತನ್ನ ವಿಚಾರವನ್ನು ಬಾದ್ಶಾ ಅಕ್ಬರನಿಗೆ ತಿಳಿಸುತ್ತಾ ಬೀರಬಲನು ಹೇಳ್ತಾನೆ. ಮಹಾರಾಜ್ರೆ, ಜಗತ್ತಿನಲ್ಲಿ ಹಣ ತುಂಬಾ ಶಕ್ತಿಶಾಲಿ. ಹಣಕ್ಕಾಗಿ ಜನರು ಅಸಂಭವದಂತಹ ಕೆಲಸಗಳನ್ನು ಕೂಡ ಮಾಡಲು ತಯಾರಾಗ್ತಾರೆ. ಹಣದ ಮೋಹವೇ ಅಂತಹದ್ದು. ಅದಕ್ಕಾಗಿ ಜನರು ಎಲ್ಲವನ್ನೂ ಮರೆತು ಬಿಡ್ತಾರೆ. ಬೀರಬಲ್ಲನ ಮಾತನ್ನು ಕೇಳಿದ ಮೇಲೆ ಬಾದ್ಶಾ ಅಕ್ಬರ್ ನದಿಯ ದಂಡೆಯ ಮೇಲೆ ಕೂತ್ಕೊಳ್ತಾನೆ. ನಂತರ ಅವರು ತನ್ನ ಬೆರಳನ್ನು ನದಿಯ ನೀರಿಗೆ ಹಾಕ್ತಾರೆ. ನದಿಯ ನೀರು ಹಿಮದ ಹಾಗೆ ತಣ್ಣಗಿತ್ತು. ಇದರಿಂದ ಅವರು ತನ್ನ ಬೆರಳನ್ನು ತಕ್ಷಣ ನೀರಿನಿಂದ ತೆಗೆಯುತ್ತಾರೆ. ಬೀರ್ಬಲ್, ನನ್ಗನಿಸುತ್ತೆ ನಿನ್ನ ಮಾತಿನಲ್ಲಿ ಸಂಪೂರ್ಣ ಸತ್ಯಾಂಶವಿಲ್ಲ. ಚಳಿಗಾಲದ ಈ ಸಮಯದಲ್ಲಿ ಸರೋವರದ ನೀರು ಮಂಜುಗಡ್ಡೆಯಂತೆ ತಂಪಾಗಿದೆ. ನನ್ಗನಿಸೋದಿಲ್ಲ ಸ್ವಲ್ಪ ಹಣ ಗಳಿಸಲು ಯಾವುದೇ ವ್ಯಕ್ತಿ ಈ ತಂಪಾದ ನೀರಿಗೆ ಇಳಿಯ ಬಯಸುತ್ತಾನೆಂದು. ಮಹಾರಾಜ್ರೆ, ನೀವು ನೀರಿಗೆ ಇಳಿಯೋ ವಿಷಯ ಹೇಳ್ತಿದ್ದೀರಾ? ನನ್ಗನಿಸುತ್ತೆ ನೀವು ಏನಾದ್ರೂ ಯೋಗ್ಯ ಬಹುಮಾನ ನೀಡೋದಾದ್ರೆ ಪೂರ್ತಿ ರಾತ್ರಿ ಈ ಸರೋವರದ ನೀರಿನಲ್ಲಿ ನಿಂತುಕೊಳ್ಳಲು ಜನರು ಸಿದ್ಧರಿರಬಹುದು. ಬೀರಬಲ್ಲನ ಮಾತನ್ನು ಕೇಳಿ ಬಾದ್ಶಾ ಅಕ್ಬರನಿಗೆ ಆಶ್ಚರ್ಯವಾಗುತ್ತೆ. ಬೀರ್ಬಲ್, ಒಂದೊಮ್ಮೆ ನಿನ್ನ ಮಾತು ನಿಜವಾದ್ರೆ ಸರಿ. ನೀನು ಒಬ್ಬ ಇಂಥ ವ್ಯಕ್ತಿಯನ್ನು ಹುಡುಕಿಕೊಂಡು ಬಾ, ಯಾರು ಪೂರ್ತಿ ರಾತ್ರಿ ಈ ಸರೋವರದ ತಂಪು ನೀರಿನಲ್ಲಿ ನಿಂತುಕೊಳ್ಳಲು ಸಿದ್ಧನಾಗ್ತಾನೆ. ಆಗ ನಾನು ನಿನ್ನ ಮಾತನ್ನು ಒಪ್ಪಿಕೊಳ್ತೇನೆ. ಅದರ ಬದಲಿಗೆ ನಾನು ಆ ವ್ಯಕ್ತಿಗೆ 1,000 ಹೊನ್ನಿನ ನಾಣ್ಯಗಳನ್ನು ನೀಡಲು ಸಿದ್ಧನಿದ್ದೇನೆ. ನೀವು ಚಿಂತಿಸಬೇಡಿ ಮಹಾರಾಜರೇ, ನಾನು ಆದಷ್ಟು ಬೇಗ ಅಂತಹ ಒಬ್ಬ ವ್ಯಕ್ತಿಯನ್ನ ನಿಮ್ಮೆದುರು ಪ್ರಕಟಪಡಿಸ್ತೀನಿ. ಅಕ್ಬರ
ಅಕ್ಬರನು ನೀಡಿರುವ ಷರತ್ತನ್ನು ಪೂರ್ತಿ ಮಾಡಲು ಬೀರಬಲ್ಲ ಪೂರ್ತಿ ರಾಜ್ಯದಲ್ಲಿ ತಿರುಗಾಡ್ತಾನೆ. ನಂತರ ಎಂತಹ ವ್ಯಕ್ತಿಯನ್ನು ಹುಡುಕ್ತಾನೆ ಅಂದ್ರೆ ಅವನು ನದಿಯಲ್ಲಿ ಮುಳುಗೋದಕ್ಕೆ ತಯಾರಾಗಿರುವಂತವನು. ಹೀಗಿರುವಾಗ ಅವರಿಗೊಬ್ಬ ವಯಸ್ಸಾದ ವ್ಯಕ್ತಿ ಸಿಗ್ತಾರೆ. ನಾನೊಬ್ಬ ಬಡಪಾಯಿ ವ್ಯಕ್ತಿ ಹುಜೂರ್. ಒಂದೊಮ್ಮೆ ನೀವು ನನಗೆ ಭರವಸೆ ಕೊಟ್ರೆ 1,000 ಹೊನ್ನಿನ ನಾಣ್ಯವನ್ನು ಉಡುಗೊರೆಯಾಗಿ ಕೊಡಿಸ್ತೀರೆಂದು ಆಗ ನಾನು ಸಂತೋಷವಾಗಿ ಆ ಸರೋವರದ ತಂಪು ನೀರಿನಲ್ಲಿ ನಿಲ್ಲಲು ಸಿದ್ಧನಿದ್ದೇನೆ ಮಹಾರಾಜ್ರೆ. ಆದ್ರೆ ನೀವು ನನ್ಗೆ ತುಂಬಾ ಮುದಿ ಹಾಗೂ ಬಲಹೀನನಾಗಿ ಕಾಣ್ತೀರಿ. ನನ್ಗನಿಸೋಲ್ಲ ನೀವು ಈ ಕೆಲಸವನ್ನು ಮಾಡಬಹುದೆಂದು. ನೀವು ಮತ್ತೊಮ್ಮೆ ಯೋಚನೆ ಮಾಡಿ. ಬೀರಬಲ್ಲನ ಮಾತನ್ನು ಕೇಳಿದ ತಕ್ಷಣ ಈ ವಯಸ್ಸಾದ ವ್ಯಕ್ತಿ ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಬೀರಬಲ್ಲ ಈ ವಯಸ್ಸಾದ ವ್ಯಕ್ತಿಯನ್ನು ಕರ್ಕೊಂಡು ಮಹಾರಾಜರ ಬಳಿ ಬರ್ತಾರೆ. ಅದೇ ದಿನ ರಾತ್ರಿ ಈ ವಯಸ್ಸಾದ ವ್ಯಕ್ತಿ ಮಹಾರಾಜರ ಆಜ್ಞೆಯಂತೆ ನದಿಯಲ್ಲಿ ಪ್ರವೇಶ ಮಾಡ್ತಾರೆ. ಸಿಪಾಯಿಗಳೇ, ಈ ಮುದುಕನನ್ನ ಪೂರ್ತಿ ರಾತ್ರಿ ಗಮನವಿಟ್ಟು ಕಾವಲು ಕಾಯಿರಿ. ನೋಡ್ತಾ ಇರಿ, ಒಂದು ಕ್ಷಣಕ್ಕೂ ಈ ವ್ಯಕ್ತಿ ಸರೋವರದ ನೀರಿನಿಂದ ಹೊರಗೆ ಬರಬಾರ್ದು. ರಾಜರ ಆಜ್ಞೆಯಂತೆ ಇಬ್ಬರೂ ಸಿಪಾಯಿಗಳು ರಾತ್ರಿ ಎಲ್ಲ ಈ ವಯಸ್ಸಾದ ವ್ಯಕ್ತಿಯನ್ನು ಕಾಯುತ್ತಾ ಕೂತಿರ್ತಾರೆ. ಈ ವಯಸ್ಸಾದ ವ್ಯಕ್ತಿ ಕೂಡ ನೀರಿನಲ್ಲಿ ನಡುಗುತ್ತಾ ರಾತ್ರಿಯೆಲ್ಲ ಕಳೀತಾರೆ. ಇದೇ ರೀತಿ ಬೆಳಗ್ಗೆ ಆಗುತ್ತೆ. ಬೆಳಗಾಗುತ್ತಲೇ ಹೀಗೆ ಚಳಿಯಲ್ಲಿ ನಡುಗುತ್ತಿರುವ ವ್ಯಕ್ತಿಯನ್ನು ಕರ್ಕೊಂಡು ರಾಜರ ಬಳಿ ಬರ್ತಾರೆ. ಹೇಳಿ ಸಿಪಾಯಿಗಳೇ, ನಿಜವಾಗ್ಲೂ ಈ ಮುದುಕ ಪೂರ್ತಿ ರಾತ್ರಿ ಸರೋವರದ ನೀರಿನಲ್ಲಿ ನಿಂತಿದ್ದನಾ? ಹೌದು ಮಹಾರಾಜರೇ, ಈ ಮುದುಕ ರಾತ್ರಿ ಪೂರ್ತಿ ನಡುಗ್ತಾ ಇದ್ದ. ಆದ್ರೆ ಒಂದು ಕ್ಷಣಕ್ಕೂ ಸರೋವರದಿಂದ ಇವನು ಹೊರಕ್ಕೆ ಬಂದಿಲ್ಲ. ಸಿಪಾಯಿಗಳ ಮಾತನ್ನು ಕೇಳಿ ರಾಜರಿಗೆ ಆಶ್ಚರ್ಯವಾಗುತ್ತೆ. ರಾಜರಿಗೆ ಆಶ್ಚರ್ಯವಾಗಿ ವಯಸ್ಸಾದ ವ್ಯಕ್ತಿ ಕಡೆ ನೋಡ್ತಾರೆ. ಮತ್ತೆ ಅವರಿಗೆ ಕೇಳ್ತಾರೆ, ಇಷ್ಟು ಭಯಂಕರ ಚಳಿಯಲ್ಲಿ ಆ ನೀರಿನಲ್ಲಿ ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಿಲ್ಲದಿರುವಾಗ ನೀನು ರಾತ್ರಿ ಪೂರ್ತಿ ಆ ನೀರಿನಲ್ಲಿ ಹೇಗೆ ನಿಂತುಕೊಂಡಿದ್ದೀಯಾ? ಮಹಾರಾಜ್ರೆ, ನಾನು ಸರೋವರದಲ್ಲಿ ನಿಂತುಕೊಂಡಾಗ ನಾನ್ ನೋಡಿದೆ, 200 ಗಜ ದೂರದಲ್ಲಿ ರಸ್ತೆಯ ಮೇಲೆ ಒಂದು ದೀಪ ನೇತಾಡ್ತಾ ಇತ್ತು. ಚಳಿಯಿಂದ ನನ್ನ ಮನಸ್ಸನ್ನ ದೂರ ಮಾಡಲು ನಾನು ರಾತ್ರಿ ಪೂರ್ತಿ ಆ ದೀಪವನ್ನು ನೋಡ್ತಾ ಇದ್ದೆ. ಹಾಗೆ ಆ ದೀಪದ ಬೆಳಕನ್ನು ನೋಡ್ತಾ ಇದ್ದಂತೆ ನಾನು ಪೂರ್ತಿ ರಾತ್ರಿ ಕಳೆದ್ಬಿಟ್ಟೆ. ವಯಸ್ಸಾದ ವ್ಯಕ್ತಿಯ ಮಾತನ್ನು ಕೇಳಿ ರಾಜರಿಗೆ ಕೋಪ ಬರುತ್ತೆ. ಇದು ನಿಜವಾಗ್ಲೂ ದ್ರೋಹದ ಕೆಲಸ. ಈ ಮುದುಕ ದೀಪದ ಬೆಚ್ಚನೆಯಲ್ಲಿ ರಾತ್ರಿ ಪೂರ್ತಿ ಕಳೆದಿದ್ದಾನೆ. ಹಾಗಾಗಿ ಇವನಿಗೆ ಸರೋವರದ ತಂಪಾದ ನೀರಿನ ಅನುಭವವಾಗ್ಲಿಲ್ಲ. ಯಾಕೆಂದ್ರೆ ಪೂರ್ತಿ ರಾತ್ರಿ ಇವನಿಗೆ ಬೆಚ್ಚನೆ ಅನುಭವ ಆಗ್ತಿತ್ತು. ಹಾಗಾಗಿ ಇವನು ಬಹುಮಾನಕ್ಕೆ ಯೋಗ್ಯನಲ್ಲ. ಬಾದ್ಶಾ ಅಕ್ಬರರ ಮಾತನ್ನು ಕೇಳಿದ ತಕ್ಷಣ ಈ ವ್ಯಕ್ತಿ ಜೋರಾಗಿ ಕೈ ಮುಗಿಯುತ್ತಾ ಅಳ್ತಾರೆ. ಇದಂತೂ ನನ್ಗೆ ಅನ್ಯಾಯವಾಗ್ತಿದೆ ಹುಜೂರ್. ನಾನು ಮುದುಕ ನನ್ನ ಬಡತನವನ್ನ ನೀಗಿಸಲು ರಾತ್ರಿ ಪೂರ್ತಿ ನಡುಗುವ ಚಳಿಯಲ್ಲಿ ಶೀತ ಜಲದಲ್ಲಿ ನಿಂತುಕೊಂಡಿದ್ದೆ. ನನ್ನಂತ ಬಡವನ ಪರಿಸ್ಥಿತಿಯನ್ನು ಈ ತರ ಅಪಹಾಸ್ಯ ಮಾಡುವುದು ನಿಮ್ಮ ಗೌರವಕ್ಕೆ ಒಪ್ಪೋದಿಲ್ಲ ಮಹಾರಾಜ್ರೆ. ಬಡವನಾದ ನನ್ಗೆ ಅನ್ಯಾಯವಾಗ್ತಿದೆ. ವಯಸ್ಸಾದ ವ್ಯಕ್ತಿ ಕೈ ಮುಗಿದು ನ್ಯಾಯ ಕೇಳ್ತಾ ಇರ್ತಾರೆ. ಆದ್ರೆ ಬಾದ್ಶಾ ಅಕ್ಬರ್ ಸೈನಿಕರಿಗೆ ಹೇಳಿ ಅವರನ್ನು ರಾಜಮಹಲಿಂದ ಹೊರ ಕಳಿಸ್ತಾರೆ. ಸ್ವಲ್ಪ ಸಮಯದ ನಂತರ ಈ ವ್ಯಕ್ತಿ ಬೀರಬಲ್ಲನ ಬಳಿ ಬರ್ತಾರೆ. ಹುಜೂರ್, ನಿಮ್ಮ ಮಾತಿನಂತೆ ನಾನು ರಾತ್ರಿ ಪೂರ್ತಿ ಸರೋವರದ ಶೀತ ಜಲದಲ್ಲಿ ನಿಂತ್ಕೊಂಡಿದ್ದೆ. ಆದ್ರೆ ಬಹುಮಾನ ಕೊಡುವ ವೇಳೆ ಬಂದಾಗ ಮಹಾರಾಜರು ತಮ್ಮ ಮಾತಿನಂತೆ ನಡೆದುಕೊಳ್ಳಿಲ್ಲ. 1,000 ಹೊನ್ನಿನ ನಾಣ್ಯ ಕೊಡೋ ಮಾತಂತೂ ದೂರ, ಅವರು ನನ್ನನ್ನೇ ಸುಳ್ಳು ಅಪರಾಧಿ ಎಂದು ಆರೋಪ ಹೊರಿಸಿ ರಾಜಮಹಲಿಂದ ಹೊರಗೆ ತಳ್ಳಿದ್ರು. ಹುಜೂರ್, ಇದೇನ್ ಹೇಳ್ತಿದ್ದೀರಾ ನೀವು? ಆ ರೀತಿಯ ಮೋಸ ಮಹಾರಾಜರಿಗೆ ನೀವು ಏನನ್ನು ಮಾಡಿದ್ರಿ? ಹುಜೂರ್, ನಾನೇನು ಮೋಸ ಮಾಡಿಲ್ಲ. ನಾನು ನಿಜ ಸಂಗತಿಯನ್ನೇ ಹೇಳಿದೆ. ಮಹಾರಾಜರು ನನ್ಗೆ ಕೇಳಿದ್ರು, ಇಷ್ಟು ಶೀತಲ ಜಲದಲ್ಲಿ ನೀನು ರಾತ್ರಿ ಪೂರ್ತಿ ಹೇಗೆ ನಿಂತ್ಕೊಂಡಿದ್ದಿ ಎಂದು. ನಾನು ಹೇಳಿದೆ ಇಷ್ಟೇ. ರಸ್ತೆಯಲ್ಲಿ ಉರಿಯುತ್ತಿರುವ ದೀಪವನ್ನು ನೋಡುತ್ತಾ ನನ್ನ ಪೂರ್ತಿ ರಾತ್ರಿ ಕಳೆದು ಹೋಯಿತೆಂದು. ಇಷ್ಟು ಕೇಳಿ ಮಹಾರಾಜರು ಹೇಳಿದ್ರು, ದೀಪದ ಬೆಚ್ಚನೆ ಸಿಕ್ಕಿದ ಕಾರಣ ನನ್ಗೆ ಚಳಿ ಆಗಲಿಲ್ಲವೆಂದು. ಹಾಗಾಗಿ ನಾನು ಬಹುಮಾನ ಪಡೆಯಲು ಯೋಗ್ಯನಲ್ವಂತೆ. ವಯಸ್ಸಾದ ವ್ಯಕ್ತಿಯ ಪೂರ್ತಿ ಮಾತನ್ನು ಕೇಳಿದ ಮೇಲೆ ಬೀರಬಲ್ಲನಿಗೆ ಅರ್ಥವಾಗಿತ್ತು ಇವರಿಗೆ ಅನ್ಯಾಯವಾಗಿದೆ ಎಂದು. ರಾಜರಿಗೆ ತಮ್ಮ ತಪ್ಪಿನ ಅರಿವನ್ನು ಮೂಡಿಸಲು ಬೀರಬಲ್ಲ ಒಂದು ಉಪಾಯ ಹುಡುಕ್ತಾರೆ. ಮರುದಿನ ಎಲ್ಲಾ ಮಂತ್ರಿಗಳು ದರ್ಬಾರ್ಗೆ ಬಂದಿರ್ತಾರೆ. ಆದ್ರೆ ಬೀರಬಲ್ಲ ಮಾತ್ರ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಕೆಲವು ಗಂಟೆಗಳು ಕಳೆದ್ರೂ ಕೂಡ ಬೀರಬಲ್ಲ ಅಲ್ಲಿಗೆ ಬರ್ಲಿಲ್ಲ. ಆಗ ಬಾದ್ಶಾ ಅಕ್ಬರರಿಗೆ ಸ್ವಲ್ಪ ಚಿಂತೆ ಆಯ್ತು. ಸೈನಿಕರೇ, ಬೀರ್ಬಲ್ನ ಮನೆಗೆ ಹೋಗಿ ಬೀರ್ಬಲ್ ಇಂದು ರಾಜಮಹಲ್ಗೆ ಯಾಕೆ ಬಂದಿಲ್ಲವೆಂದು ತಿಳಿದುಕೊಳ್ಳಿ. ಬಾದ್ಶಾರ ಆಜ್ಞೆಯಂತೆ ಸೈನಿಕರು ಬೀರಬಲ್ಲರ ಮನೆಗೆ ಹೊರಟ್ರು. ಅಲ್ಲಿ ತಲುಪಿದ ಮೇಲೆ ಹೇಳ್ತಾರೆ,
ಹುಜೂರ್, ಬಾದ್ಶಾ ಅಕ್ಬರ್ ನಿಮ್ಗಾಗಿ ಸಂದೇಶ ಕಳಿಸಿದ್ದಾರೆ. ನೀವು ಇಷ್ಟರವರೆಗೆ ರಾಜ್ಮಹಲಿಗೆ ಯಾಕೆ ಬಂದಿಲ್ಲವೆಂದು ಅವರು ತಿಳಿಯ ಬಯಸಿದ್ದಾರೆ. ಸೈನಿಕರೇ, ಹೋಗಿ ಮಹಾರಾಜರಿಗೆ ನನ್ನ ಉತ್ತರ ತಿಳಿಸಿ. ಬೀರ್ಬಲ್ ಕಿಚಡಿ ಬೇಯಿಸಿದ್ದಾರೆಂದು. ಕಿಚಡಿ ತಯಾರಾದ ನಂತರ ಬೀರ್ಬಲ್ ರಾಜ್ಮಹಲಿಗೆ ಬರ್ತಾರೆಂದು. ಸೈನಿಕರು ಬೀರಬಲ್ಲನ ಮಾತನ್ನು ಕೇಳಿ ಅರಮನೆ ಕಡೆಗೆ ಬರ್ತಾರೆ. ಬಂದ ನಂತರ ರಾಜರಿಗೆ ಬೀರಬಲ್ಲನ ಉತ್ತರವನ್ನು ತಿಳಿಸ್ತಾರೆ. ರಾಜರು ಯೋಚಿಸ್ತಾರೆ, ಕಿಚಡಿ ಮಾಡೋದಕ್ಕೆ ಎಷ್ಟು ಸಮಯ ಬೇಕೆಂದು. ಇಲ್ಲ, ಸ್ವಲ್ಪ ಸಮಯದಲ್ಲೇ ಬೀರಬಲ್ಲ ರಾಜದರ್ಬಾರ್ಗೆ ಬರ್ತಾರೆ. ಹೀಗೆ ಕಾಯುತ್ತಾ ಗಂಟೆಗಳು ಕಳೆದ್ರೂ ಕೂಡ ಬೀರಬಲ್ಲ ರಾಜದರ್ಬಾರಕ್ಕೆ ಬರ್ಲೇ ಇಲ್ಲ. ಆಗ ರಾಜರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಮತ್ತೆ ಸೈನಿಕರನ್ನು ಕರೆದು ಹೇಳ್ತಾರೆ, ಸೈನಿಕರೇ, ಹೋಗಿ ಬೀರ್ಬಲ್ನ ಕಿಚಡಿ ತಯಾರಾಗಲು ಇನ್ನು ಎಷ್ಟು ಸಮಯ ಬೇಕೆಂದು ತಿಳಿದುಕೊಳ್ಳಿ. ಸೈನಿಕರು ಬೀರಬಲ್ಲನ ನಿವಾಸಕ್ಕೆ ಮತ್ತೆ ಹೋಗ್ತಾರೆ. ಹುಜೂರ್, ಮಹಾರಾಜರು ತಿಳಿಯ ಬಯಸಿದ್ದಾರೆ, ನಿಮ್ಮ ಈ ಕಿಚಡಿ ತಯಾರಾಗಲು ಇನ್ನೆಷ್ಟು ಸಮಯ ಬೇಕೆಂದು. ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಕಿಚಡಿ ತಯಾರಾಗೋ ತನಕ ನಾನು ದರ್ಬಾರಿಗೆ ಬರೋ ಹಾಗಿಲ್ಲ. ಬಾದ್ಶಾ ಅಕ್ಬರಿಗೆ ತಿಳಿಸಿ ಬೀರ್ಬಲ್ ಕ್ಷಮೆ ಕೇಳ್ತಿದ್ದಾನೆಂದು. ಸೈನಿಕರು ಬೀರಬಲ್ಲನ ಮಾತನ್ನು ಕೇಳಿ ರಾಜರಿಗೆ ಮತ್ತೆ ಅವರ ಸಂದೇಶವನ್ನು ತಿಳಿಸ್ತಾರೆ. ಬಾದ್ಶಾ ಅಕ್ಬರ್ ಬೀರಬಲ್ಲನನ್ನು ಕಾಯುತ್ತಾ ಸಂಜೆ ಆಗುತ್ತೆ. ಆದ್ರೂ ಬೀರಬಲ್ಲ ಅರಮನೆಗೆ ಬರ್ಲೇ ಇಲ್ಲ. ಪ್ರತಿ ಬಾರಿ ಸೈನಿಕರಿಗೆ ಒಂದೇ ಉತ್ತರವನ್ನು ಹೇಳಿ ಕಳಿಸ್ತಿದ್ರು, ಯಾವಾಗ ಕಿಚಡಿ ಮಾಡಾಗುತ್ತೋ ಆಗ ಬಂದ್ಬಿಡ್ತೀನಿ ಎಂದು. ಈ ಮಾತನ್ನು ಕೇಳಿ ರಾಜರಿಗೆ ತುಂಬಾನೇ ಕೋಪ ಬರುತ್ತೆ. ಸರಿ, ಈಗ ನಾನೇ ಸ್ವತಃ ಹೋಗಿ ನೋಡ್ತೇನೆ ಬೀರ್ಬಲ್ ಈ ರೀತಿ ಏನ್ ಮಾಡ್ತಿದ್ದಾನೆಂದು, ಅವನ ಕಿಚಡಿ ಯಾಕೆ ತಯಾರಾಗ್ತಿಲ್ವೆಂದು. ಬಾದ್ಶಾ ಅಕ್ಬರ್ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಬೀರಬಲ್ಲನ ಮನೆಗ್ ಬರ್ತಾರೆ. ರಾಜರು ಬೀರಬಲ್ಲನ ಮನೆಗ್ ಬಂದ್ ನೋಡಿದ್ರೆ ಬೀರಬಲ್ಲ ಕೆಳಗಡೆ ಕೆಲವು ಸೌದೆಗಳನ್ನು ಇಟ್ಟು ಬೆಂಕಿ ಹಚ್ಚಿರ್ತಾರೆ. ಮತ್ತೆ ಸುಮಾರು 5 ಅಡಿ ಮೇಲೆ ಒಂದು ಪಾತ್ರೆಗೆ ಅಕ್ಕಿ ಮತ್ತು ಬೇಳೆ ಹಾಕಿ ನೇತಾಕಿರ್ತಾರೆ. ಬೀರಬಲ್ಲ ಹೀಗ್ ಮಾಡಿರೋದ್ ನೋಡಿ ರಾಜರಿಗೆ ಆಶ್ಚರ್ಯವಾಗುತ್ತೆ. ಮತ್ತೆ ನಗ್ತಾರೆ. ಬೀರ್ಬಲ್, ಇದೇನ್ ಮಾಡ್ತಿದ್ದೀಯಾ? ಕಿಚಡಿ ಮಾಡ್ತಿದ್ದೇನೆ ಹುಜೂರ್. ಈ ರೀತಿಯಲ್ಲಿ ನಿನ್ ಕಿಚಡಿ ಎಂದೂ ತಯಾರಾಗೋದಿಲ್ಲ. ಯಾಕೆ ತಯಾರಾಗೋಲ್ಲ ಹುಜೂರ್? ಪಾತ್ರೆಯಲ್ಲಿ ಬೇಳೆ ಅಕ್ಕಿ ಇದೆ, ಕೆಳಗೆ ಬೆಂಕಿ ಹೊತ್ತಿಸಿದ್ದೇನೆ. ಖಂಡಿತ ನನ್ನ ಕಿಚಡಿ ತಯಾರಾಗುತ್ತೆ. ಬೀರಬಲ್ಲನ ಮಾತನ್ನು ಕೇಳಿ ರಾಜರಿಗೆ ನಗು ಬರುತ್ತೆ. ಬೀರ್ಬಲ್, ಬೆಂಕಿ ಹೊತ್ತಿಸಿದ್ದೀಯಾ? ಆದ್ರೆ ಬೆಂಕಿಯಿಂದ 5 ಗಜ ದೂರದಲ್ಲಿಟ್ಟ ಈ ಪಾತ್ರೆಗೆ ಬಿಸಿ ತಲುಪಲು ಸಾಧ್ಯವೇ? ಖಂಡಿತ ತಲುಪ್ತಿರ್ಬೋದು ಹುಜೂರ್. ಯಾಕೆಂದ್ರೆ 200 ಗಜ ದೂರದಲ್ಲಿರುವ ದೀಪದ ಬಿಸಿ ಸರೋವರದ ಶೀತ ಜಲದಲ್ಲಿ ನಿಂತಿರುವ ಮುದುಕನ ಬಳಿಗೆ ತಲುಪಬಹುದಾದ್ರೆ 5 ಗಜ ದೂರದಲ್ಲಿಟ್ಟಿರುವ ನನ್ನ ಪಾತ್ರೆ ಬಳಿಗೆ ತಲುಪಲು ಯಾಕೆ ಸಾಧ್ಯವಿಲ್ಲ? ಬೀರಬಲ್ಲನ ಮಾತನ್ನು ಕೇಳಿ ರಾಜರು ತನ್ನ ತಲೆ ಮೇಲೆ ಕೈ ಇಟ್ಕೋತಾರೆ. ಅಕ್ಬರರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಮತ್ತೆ ಅವರಿಗೆ ಅರ್ಥವಾಗುತ್ತೆ, ಈ ವಯಸ್ಸಾದ ವ್ಯಕ್ತಿಗೆ ಅನ್ಯಾಯವಾಗಿದೆ ಎಂದು. ರಾಜರು ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲು ವಯಸ್ಸಾದ ವ್ಯಕ್ತಿಯನ್ನು ಅರಮನೆ ಕರೀತಾರೆ. ಮತ್ತವರಿಗೆ ಬಹುಮಾನ ಕೊಟ್ಟು ಗೌರವದಿಂದ ವಿದಾಯ ಹೇಳುತ್ತಾರೆ.